This is supervision technology on YouTube, a barrier-free journey towards accessible world. If you find our videos are informative, do like, share, comment, and don't forget to subscribe. Also enable notifications. ಹಲೋ ನಮಸ್ಕಾರ ಸ್ನೇಹಿತರೆ, ಸೂಪರ್ವಿಷನ್ ಟೆಕ್ನಾಲಜಿ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇರುವಂತಹ ತಮ್ಮೆಲ್ಲರಿಗೂ ಇಂದಿನ ವಿಶೇಷ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಏನು ತಿಳ್ಕೊಳ್ತಾ ಇದ್ದೀವಿ ಅಂದರೆ ಒಂದು ವಿಶೇಷವಾದ ನಿಮ್ಮೆಲ್ರಿಗೂ ಅನುಕೂಲವಾಗುವಂತಹ ವಿಚಾರ. ಸೊ ಎಲ್ರಿಗೂ ಒಂದು ಗುರಿ ಇರುತ್ತೆ. ನಾನೊಬ್ಬ AS ಆಫೀಸರ್ ಆಗಬೇಕು, ನಾನೊಬ್ಬ KS ಆಫೀಸರ್ ಆಗಬೇಕು, ಅಥವಾ ನಾನೊಬ್ಬ ಗೌರ್ಮೆಂಟ್ ಅಫಿಷಿಯಲ್ ಆಗಬೇಕು. ಈ ಥರ ಒಂದೊಂದು ಗುರಿ ಇರುತ್ತೆ. ಆದರೆ ಕೆಲವರಿಗೆ ಇನ್ನೊಂದು ಗುರಿ ಇರುತ್ತೆ, ನಾನೊಬ್ಬ ಯೂಟ್ಯೂಬರ್ ಆಗಬೇಕು ಅಂತ. ಸೊ ಆ ಗುರಿಗೆ ನಿಮಗೆ ಮಾರ್ಗದರ್ಶನ ಎಷ್ಟು ಬೇಕು ಅದನ್ನು ನಾನು ಇವತ್ತು ಕೊಡೋದಕ್ಕೆ ಬಂದಿದ್ದೀನಿ. ಸ್ನೇಹಿತರೆ, ನಿಮಗೆ ಎಲ್ರಿಗೂ ಕೂಡ ಮಾರ್ಗದರ್ಶನವನ್ನು ಕೊಡೋಷ್ಟು ದೊಡ್ಡವನು ನಾನಲ್ಲ, ಆದರೂ ಕೂಡ ನನ್ನ ಕೈಯಲ್ಲಾದಷ್ಟು ಮಾರ್ಗದರ್ಶನವನ್ನು ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ನೇಹಿತರೆ, ನೀವೆಲ್ಲರೂ ಯೂಟ್ಯೂಬರ್ ಆಗಬೇಕು ಅಂದರೆ ಮೊದಲು ನಿಮಗೆ ಒಂದು ಯೂಟ್ಯೂಬ್ ಚಾನಲ್ ಬೇಕು. ಯೂಟ್ಯೂಬ್ ಚಾನಲ್ ಬೇಕು ಅಂದರೆ ಮೊದಲಿಗೆ ನಿಮಗೆ ಒಂದು Gmail ID ಬೇಕು. ಸೊ Gmail ID ಕ್ರಿಯೇಟ್ ಮಾಡೋದು ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದ್ರ ಬಗ್ಗೆ ಟ್ಯುಟೋರಿಯಲ್ ಎಲ್ಲ ಮಾಡ್ತೀನಿ. ನಾವು ಯೂಟ್ಯೂಬ್ ಚಾನಲ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಮೊದಲು ನಿಮಗೆ ಯೂಟ್ಯೂಬ್ ಆ್ಯಪ್ ಎಲ್ಲರ ಹತ್ರ ಇರುತ್ತೆ. ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡಿ. ಸ್ನೇಹಿತರೆ, ನಾನೀಗ ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡ್ತಾ ಇದ್ದೀನಿ. ಸೊ ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡಿದ ತಕ್ಷಣ ನೀವು ನಿಮ್ಮ ರೈಟ್ ಕಾರ್ನರಲ್ಲಿ ಅಕೌಂಟ್ ಅನ್ನೋ ಒಂದು ಆಪ್ಷನ್ ಸಿಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ನಾನೀಗ ಅಕೌಂಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೀವು ಯೂಟ್ಯೂಬ್ ಚಾನಲ್ಗೋಸ್ಕರ ಕ್ರಿಯೇಟ್ ಮಾಡ್ಕೊಂಡಿರುವಂತಹ Gmail IDಗೆ ಸ್ವಿಚ್ ಆಗಬೇಕಾಗತ್ತೆ. ಸೊ ನೀವು ರೈಟಿಗೆ ಸ್ವೈಪ್ ಮಾಡಿ ಒಂದು ಬಾರಿ. ಸೊ ರೈಟಿಗೆ ಸ್ವೈಪ್ ಮಾಡಿದ ತಕ್ಷಣ ನಿಮ್ಮ ನೇಮನ್ನು ತೋರಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಮೊಬೈಲಲ್ಲಿರುವಂತಹ ಪ್ರತಿಯೊಂದು Gmail IDಗಳನ್ನು ತೋರಿಸುತ್ತೆ. ಈ ಥರ ಇಲ್ಲಿ ನೀವು ಯೂಟ್ಯೂಬ್ ಚಾನಲ್ಗೋಸ್ಕರ ಕ್ರಿಯೇಟ್ ಮಾಡ್ಕೊಂಡಿರುವಂತಹ ಯಾವುದಾದ್ರೂ ಒಂದು ಮೇಲ್ ಐಡಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನೀಗ ಬೇರೆ ಮೇಲ್ ಐಡಿಗೆ ಸ್ವಿಚ್ ಆಗೋದಿಲ್ಲ, ಯಾಕಂದರೆ ನಾನು ಆಲ್ರೆಡಿ ನಿಮಗೆ ತೋರಿಸ್ಬೇಕು ಅಂತ ಒಂದು ಡಿಫಾಲ್ಟ್ ಮೇಲ್ ಐಡಿಯನ್ನು ಕ್ರಿಯೇಟ್ ಮಾಡಿಕೊಂಡು ರೆಡಿಯಾಗಿದ್ದೀನಿ. ಅದಕ್ಕೆ ಸ್ವಿಚ್ ಕೂಡ ಆಗಿದ್ದೀನಿ, ಹಾಗಾಗಿ ನಾನು ತೋರಿಸೋದಿಲ್ಲ. ಈಗ ಬ್ಯಾಕ್ ಬರ್ತೀನಿ. ಸ್ನೇಹಿತರೆ, ನಾನೀಗ ಬ್ಯಾಕ್ ಬಂದಿದ್ದೀನಿ. ಒಂದು ಬಾರಿ ರೈಟಿಗೆ ಸ್ವೈಪ್ ಮಾಡಿ ಯುವರ್ ಚಾನಲ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೀವು ಬ್ಯಾಕ್ ಬಂದ ತಕ್ಷಣ ರೈಟಿಗೆ ಸ್ವೈಪ್ ಮಾಡಿ ಯುವರ್ ಚಾನಲ್ ಅಂತ ಆಪ್ಷನ್ ಸಿಗುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಯುವರ್ ಚಾನಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಯೂಟ್ಯೂಬ್ ಟರ್ಮ್ಸ್ ಆ್ಯಂಡ್ ಪ್ರೈವಸಿ ಕಂಡೀಷನ್ನ ನೀವು ಅಕ್ಸೆಪ್ಟ್ ಮಾಡ್ತೀರಾ ಅನ್ನೋ ಒಂದು ಡೈಲಾಗ್ ಬಾಕ್ಸ್ ಬರುತ್ತೆ. ಅದಕ್ಕೆ ನೀವು ಓಕೆ ಕೊಟ್ಟ ತಕ್ಷಣ ಈ ಥರ ಪೇಜು ಓಪನ್ ಆಗುತ್ತೆ. ನನಗೆ ಅದು ಯಾಕೋ ಬರಲಿಲ್ಲ, ಸೊ ಹಾಗಾಗಿ ನೀವು ಆ ಥರ ಮಾಡಿ. ಆ ಥರ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಯಿತು ಅಂದರೆ ನಿಮ್ಮ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಯಿತು ಅಂತ ಅರ್ಥ. ಈ ಥರ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಈಸಿ ಮೆಥಡ್ ಆಗಿರೋದ್ರಿಂದ ನಾನು ನಿಮಗೆ ಇದನ್ನು ತೋರಿಸ್ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ ನಿಮ್ಮ ಚಾನಲ್ ನೇಮ್ನ ಸೆಟ್ ಮಾಡಬೇಕು. ಅದಕ್ಕೆ ನೀವು ಈ ಪೇಜ್ ಓಪನ್ ಆಗಿರುತ್ತಲ್ಲ, ಇಲ್ಲಿ ರೈಟಿಗೆ ಸ್ವೈಪ್ ಮಾಡಿ. ರೈಟಿಗೆ ಸ್ವೈಪ್ ಮಾಡ್ತಾ ಬಂದರೆ ಎಡಿಟ್ ಚಾನಲ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಸೊ ಇಲ್ಲಿ ನೀವು ಹಾಗೆಯೇ ರೈಟಿಗೆ ಸ್ವೈಪ್ ಮಾಡ್ತಾ ಬಂದರೆ ಅಪ್ಡೇಟ್ ಪ್ರೊಫೈಲ್ ಪಿಕ್ಚರ್ ಅಂತ ಇರುತ್ತೆ. ಪ್ರೊಫೈಲ್ ಪಿಕ್ಚರ್ನ ನಾವು ಅಪ್ಡೇಟ್ ಮಾಡೋದು ಹೇಗೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಸೊ ಈಗ ಚಾನಲ್ ನೇಮ್ನ ಎಡಿಟ್ ಮಾಡೋದು ಹೇಗೆ ಅಂತ ನೋಡೋಣ. ಹಾಗೆಯೇ ರೈಟಿಗೆ ಸ್ವೈಪ್ ಮಾಡಿ. ನಿಮ್ಮ Gmail IDಗೆ ನೀವು ಏನು ಯೂಸರ್ ನೇಮನ್ನು ಕೊಟ್ಟು
ಯೂಟ್ಯೂಬ್ ಚಾನಲ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಯೂಟ್ಯೂಬ್ ಚಾನಲ್ಗೆ ಪ್ರೊಫೈಲ್ ಫೋಟೋವನ್ನು ಹೇಗೆ ಆ್ಯಡ್ ಮಾಡೋದು, ಚಾನಲ್ಗೆ ಡಿಸ್ಕ್ರಿಪ್ಷನನ್ನು ಹಾಕೋದು ಹೇಗೆ, ಡಿಸ್ಕ್ರಿಪ್ಷನ್ ಅಂದರೆ ಏನು ಮತ್ತು ಎಲ್ಲ ವಿಷಯಗಳನ್ನ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ. ನಮ್ಮ ಸೂಪರ್ವಿಷನ್ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಅದೇ ಕಾರಣಕ್ಕೂ ಮರಿಬಿಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ನಮಸ್ಕಾರ.